ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಚರ್ಚಿಸಿರುವ ವಿಷಯ ಆಕ್ಚುಲಿ ಒಂದು ಚಿಕ್ಕ ಘಟನೆ. ಆದ್ರೆ ಅದರೊಳಗಿನ ಅರ್ಥ ಇದೆಯಲ್ಲ, ಅದು ಮಾತ್ರ ತುಂಬಾ ದೊಡ್ಡದು. ಹೌದು, ತುಂಬಾ ಆಳವಾದದ್ದು. ಬೈಬಲ್ನ ಮಾರ್ಕನ ಶುಭ ಸಂದೇಶದಲ್ಲಿ ಬರುವ ಈ ಪ್ರಸಂಗದಲ್ಲಿ ಒಂದು ಕಡೆ ಕಟ್ಟುನಿಟ್ಟಿನ ಧಾರ್ಮಿಕ ನಿಯಮ, ರೂಲ್ಸ್. ಇನ್ನೊಂದು ಕಡೆ ಮನುಷ್ಯನ ನೋವಿಗೆ ಸ್ಪಂದಿಸುವ ಕರುಣೆ. ಆ ಕರುಣೆ. ಇವೆರಡರ ನಡುವೆ ಒಂದು ದೊಡ್ಡ ಸಂಘರ್ಷವೇ ನಡೆಯುತ್ತೆ. ಖಂಡಿತ. ಇದೊಂದು ರೀತಿಯಲ್ಲಿ ಒಂದು ಕೋರ್ಟ್ ರೂಮ್ ಡ್ರಾಮಾ ಇದ್ದಾಗೆ. ಹೌದಾ? ಹೌದು. ನೋಡಿ, ಒಂದು ಪ್ರಾರ್ಥನಾ ಮಂದಿರದೊಳಗೆ ಪವಿತ್ರ ದಿನದಂದೇ ಒಂದು ಪವಾಡ ನಡೀತು. ಆದ್ರೆ ಆ ಪವಾಡ ಖುಷಿ ಕೊಡುವ ಬದಲು ಅಲ್ಲಿದ್ದ ಕೆಲವರನ್ನು ಎಷ್ಟು ಕೆರಳಿಸುತ್ತೆ ಅಂದ್ರೆ ಅವರು ಕೊಲೆ ಸಂಚು ಮಾಡುವವರೆಗೂ ಹೋಗ್ತಾರೆ. ಯಾಕೆ ಹೀಗಾಯಿತು ಅನ್ನೋದೇ ಇವತ್ತಿನ ನಮ್ಮ ಚರ್ಚೆಯ ತಿರುಳು. ಸರಿ, ಹಾಗಿದ್ರೆ ಆ ದಿನ ಆ ಪ್ರಾರ್ಥನಾ ಮಂದಿರದೊಳಗೆ ನಿಜವಾಗಿ ಏನಾಯಿತು ಅಂತ ಶುರು ಮಾಡೋಣ. ನೀವು ಹೇಳಿದ ಹಾಗೆ ಕಥೆ ಶುರುವಾಗೋದೇ ಒಂದ್ ರೀತಿ ಉದ್ವಿಗ್ನ ವಾತಾವರಣದಿಂದ. ಹೌದು. ಯೇಸು ಸಿನಗಾಗಂದ್ರೆ ಪ್ರಾರ್ಥನಾ ಮಂದಿರದೊಳಗೆ ಹೋಗ್ತಾರೆ. ಅಲ್ಲಿ ಒಂದು ಸೈಲೆಂಟ್ ಟೆನ್ಷನ್ ಇದೆ. ಖಂಡಿತ. ಅಲ್ಲಿ ಒಬ್ಬ ಬತ್ತಿದ ಕೈಯುಳ್ಳ ಮನುಷ್ಯ ಇರ್ತಾನೆ. ಬತ್ತಿದ ಕೈ ಅಂದ್ರೆ ಬಹುಶಃ ಪಾರ್ಶ್ವವಾಯು ಹೊಡೆದು ಕೈ ಸಂಪೂರ್ಣವಾಗಿ ಶಕ್ತಿ ಕಳೆದುಕೊಂಡು ಒಣಗಿ ಹೋಗಿತ್ತು. ಅಂದ್ರೆ ಅವನಿಗೆ ಆ ಕೈಯಿಂದ ಏನು ಮಾಡೋಕೆ ಆಗ್ತಿರ್ಲಿಲ್ಲ. ಏನೂ ಇಲ್ಲ. ಆ ಕಾಲದಲ್ಲಿ ಕೈಯಿಂದ ದುಡಿಯೋಕಾಗ್ತಿಲ್ಲ ಅಂದ್ರೆ ಅವನ ಬದುಕೇ ಮುಗಿದ ಹಾಗೆ. ಅವನು ಸಮಾಜದಲ್ಲಿ ಒಬ್ಬ ಅಪ್ರಯೋಜಕ, ಬೇರೆಯವರ ಮೇಲೆ ಅವಲಂಬಿತನಾದವನು. ಇಲ್ಲಿ ನನಗನಿಸಿದ್ದು, ಆ ವ್ಯಕ್ತಿಯ ಹೆಸರು ಕೂಡ ಬೈಬಲ್ನಲ್ಲಿಲ್ಲ. ನಿಜ. ಆತ ಕೇವಲ ಬತ್ತಿದ ಕೈಯುಳ್ಳ ಮನುಷ್ಯ. ಅಂದ್ರೆ ಆ ಕಾಲದಲ್ಲಿ ಅವನ ಗುರುತೇ ಅವನ ಅಂಗವೈಕಲ್ಯವಾಗಿತ್ತು. ಅವನಿಗೆ ತನ್ನದೇ ಆದ ಒಂದು ಐಡೆಂಟಿಟಿ ಇರ್ಲಿಲ್ಲ. ಕರೆಕ್ಟ್. ಆದ್ರೆ ಅಲ್ಲಿದ್ದ ಜನರ ಗಮನ ಆ ಬಡಪಾಯಿ ಮೇಲೆ ಇರ್ಲಿಲ್ಲ. ಎಲ್ಲರ ಕಣ್ಣುಗಳು ಯೇಸುವಿನ ಮೇಲಿದ್ವು. ಯಾಕಂದ್ರೆ ಅವರಿಗೆ ಗೊತ್ತಿತ್ತು, ಯೇಸು ಜನರ ನೋವನ್ನ ನೋಡ್ಕೊಂಡು ಸುಮ್ನೆ ಕೂರೋರಲ್ಲ ಅಂತ. ಅವರಲ್ಲಿದ್ದ ಕೆಲವರು, ಅದರಲ್ಲೂ ಮುಖ್ಯವಾಗಿ ಫರಿಸಾಯರು ಅಂತ ಕರೆಯಲ್ಪಡುವ ಧಾರ್ಮಿಕ ಮುಖಂಡರು, ಯೇಸುವನ್ನ ಸಿಕ್ಕಿ ಹಾಕ್ಸೋಕೆ ಒಂದು ಅವಕಾಶಕ್ಕಾಗಿ ಕಾಯ್ತಾ ಇದ್ರು. ಒಂದು ನಿಮಿಷ, ಈ ಫರಿಸಾಯರು ಅಂದ್ರೆ ಯಾರು? ಇವರ ಹಿನ್ನೆಲೆ ಏನು? ಇವರು ಯಾಕೆ ಯೇಸುವಿನ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸ್ತಿದ್ರು? ಒಳ್ಳೆ ಪ್ರಶ್ನೆ. ಫರಿಸಾಯರು ಅಂದಿನ ಯಹೂದಿ ಸಮಾಜದ ಅತ್ಯಂತ ಪ್ರಭಾವಿ ಧಾರ್ಮಿಕ ಗುಂಪು. ಓಕೆ. ಅವರು ದೇವರ ನಿಯಮಗಳನ್ನ, ಅದರಲ್ಲೂ ಸಣ್ಣಪುಟ್ಟ ಸಂಪ್ರದಾಯಗಳನ್ನು ಅತ್ಯಂತ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ನಂಬ್ದೋರು. ಅವರ ಪ್ರಕಾರ ಸಬ್ಬತ್ ಅನ್ನೋ ಪವಿತ್ರ ದಿನದಂದು ಯಾವುದೇ ಕಾರಣಕ್ಕೂ ಯಾವ ಕೆಲಸವನ್ನೂ ಮಾಡಬಾರದು. ಕೆಲಸ ಅಂದ್ರೆ? ಹುಲ್ಲುಕಡ್ಡಿ ಕೀಳೋದ್ರಿಂದ ಹಿಡಿದು ರೋಗ ವಾಸಿ ಮಾಡುವವರೆಗೂ ಎಲ್ಲವೂ ಕೆಲಸವೇ. ಹಾಗಾದ್ರೆ ಗುಣಪಡಿಸೋದು ಕೂಡ ಒಂದು ಕೆಲಸ ಅಂತ ಅವರ ನಂಬಿಕೆ. ಹೌದು. ಯೇಸು ಪದೇ ಪದೇ ಇಂಥ ನಿಯಮಗಳಿಗಿಂತ ಮನುಷ್ಯರ ಕಷ್ಟವೇ ದೊಡ್ಡದು ಅಂತ ತೋರಿಸ್ಕೊಡ್ತಿದ್ದು ಅವ್ರಿಗೆ ಸಹಿಸಲಾಗ್ತಿರ್ಲಿಲ್ಲ. ಓಕೆ, ಅಂದ್ರೆ ಇವರು ಒಂದ್ ರೀತಿ ಧಾರ್ಮಿಕ ನಿಯಮಗಳ ಪಾಲಕರಿದ್ದಾಗೆ. ಸರಿ, ಕಥೆಗೆ ಬರೋಣ. ಇವರೆಲ್ಲ ಯೇಸು ಏನ್ ಮಾಡ್ತಾರೆ ಅಂತ ಕಾಯ್ತಾ ಇದ್ದಾರೆ. ಯೇಸು ಆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಏನ್ ಮಾಡಿದ್ರು? ಯೇಸು ಆ ಸಮಸ್ಯೆಯಿಂದ ತಪ್ಪಿಸ್ಕೊಳ್ಳಿಲ್ಲ. ಅವರು ರಹಸ್ಯವಾಗಿ ಯಾರಿಗೂ ಗೊತ್ತಾಗದ ಹಾಗೆ ಆ ವ್ಯಕ್ತಿಯನ್ನು ಗುಣಪಡಿಸಿಲ್ಲ. ಬದಲಿಗೆ ಅವರು ಆ ಇಕ್ಕಟ್ಟಿನ ಪರಿಸ್ಥಿತಿಯನ್ನೇ ಒಂದು ದೊಡ್ಡ ಚರ್ಚೆಯ ವೇದಿಕೆಯನ್ನಾಗಿ ಬದಲಾಯಿಸಿದ್ರು. ಅವರು ಆ ಬತ್ತಿದ ಕೈಯುಳ್ಳ ವ್ಯಕ್ತಿಯನ್ನು ಕರೆದು, ಎದ್ದು ಎಲ್ಲರ ಮುಂದೆ ಬಾ ಅಂತಾರೆ. ವಾವ್! ಅಂದ್ರೆ ಅಲ್ಲಿಯವರೆಗೂ ಮೂಲೆಯಲ್ಲಿ ಯಾರೂ ಗಮನಿಸದೆ ಕೂತಿದ್ದ ಆ ಅಸಹಾಯಕ ವ್ಯಕ್ತಿಯನ್ನು ಅವರು ವೇದಿಕೆಯ ಕೇಂದ್ರಕ್ಕೆ ತಂದು ನಿಲ್ಲಿಸಿದ್ರು. ಎಕ್ಸಾಕ್ಟ್ಲಿ. ಈಗ ಇಡೀ ಸಭೆಯ ಗಮನ ಅವನ ಮೇಲೆ. ಅವನ ಒಣಗಿದ ಕೈ, ಅವನ ಅಸಹಾಯಕತೆ ಎಲ್ಲರ ಕಣ್ಣಿಗ ಕಾಣ್ತಾ ಇದೆ. ಯೇಸು ವಿಷಯವನ್ನು ಮುಚ್ಚಿಹಾಕುವ ಬದಲು ಅದನ್ನ ದೊಡ್ಡದು ಮಾಡ್ತಾ ಇದ್ದಾರೆ. ಖಂಡಿತ. ಈಗ ಎಲ್ಲರ ಮುಂದೆ ಆ ಮನುಷ್ಯ ನಿಂತಿದ್ದಾನೆ. ನಂತರ ಯೇಸು ನೆರೆದಿದ್ದ ಜನರನ್ನೂ ಆ ಫರಿಸಾಯರನ್ನು ನೇರವಾಗಿ ಪ್ರಶ್ನಿಸ್ತಾರೆ. ಅವ್ರು ಕೇಳಿದ ಪ್ರಶ್ನೆ ಇದೆಯಲ್ಲ, ಅದು ಕತ್ತಿಗಿಂತ ಹರಿತವಾಗಿತ್ತು. ಅವ್ರು ಕೇಳಿದ್ದು, ಸಬ್ಬತ್ ದಿನದಲ್ಲಿ ಏನು ಮಾಡೋದು ಸರಿ? ಒಳ್ಳೆಯದನ್ನು ಮಾಡುವುದೋ ಅಥವಾ ಕೆಟ್ಟದ್ದನ್ನು ಮಾಡುವುದು? ಒಬ್ಬನ ಪ್ರಾಣವನ್ನು ಉಳಿಸುವುದೋ ಅಥವಾ ಅಳಿಸುವುದೋ? ಇದು ಸಿಕ್ಕಾಪಟ್ಟೆ ಪವರ್ಫುಲ್ ಪ್ರಶ್ನೆ. ಯಾಕಂದ್ರೆ ಇದು ನೇರವಾಗಿ ಅವರ ಆತ್ಮಸಾಕ್ಷಿಗೆ ನಾಟುವಂಥದ್ದು. ಹೌದು. ಇದಕ್ಕೆ ಒಳ್ಳೆಯದು ಮಾಡಬಾರದು ಅಂತ ಹೇಳೋಕೆ ಆಗಲ್ಲ, ಕೆಟ್ಟದ್ದು ಮಾಡಬೇಕು ಅಂತನೂ ಹೇಳೋಕೆ ಆಗಲ್ಲ. ಅವರು ಸಂಪೂರ್ಣವಾಗಿ ಇಕ್ಕಟ್ಟಿಗೆ ಸಿಲುಕುಕೊಂಡ್ರು. ಹೌದು. ಅದಕ್ಕಾಗಿ ಅವರೆಲ್ಲರೂ ಮೌನವಾಗಿ ಬಿಟ್ರು. ಅವರ ಹತ್ತಿರ ಉತ್ತರವೇ ಇರಲಿಲ್ಲ. ಆ ಮೌನವೇ ಒಂದು ಉತ್ತರ. ಹೌದು. ಅವರ ನಿಯಮಗಳು ಅವರ ಹೃದಯವನ್ನು ಎಷ್ಟೊಂದು ಕಲ್ಲಾಗಿಸಿದ್ವು ಅಂದ್ರೆ ಒಬ್ಬ ಮನುಷ್ಯನ ನೋವಿನ ಮುಂದೆ ಅವರಿಗೆ ಪ್ರತಿಕ್ರಿಯಿಸಲೂ ಆಗಲಿಲ್ಲ. ಇದನ್ನೇ ಬೈಬಲ್ನಲ್ಲಿ ಹೃದಯದ ಕಾಠಿಣ್ಯ ಅಂದ್ರೆ ಹಾರ್ಡ್ನೆಸ್ ಆಫ್ ಹಾರ್ಟ್ ಅಂತ ಹೇಳಿರೋದು.
ಆ ಜನರ ಮೌನವನ್ನು ನೋಡಿ ಯೇಸುವಿಗೆ ಏನನ್ನಿಸ್ತು? ಬೈಬಲಿನ ಪ್ರಕಾರ ಯೇಸು ಅವರನ್ನು ಕೋಪ ಮತ್ತು ದುಃಖದಿಂದ ನೋಡಿದರು ಅಂತ ಬರೆಯಲಾಗಿದೆ. ಕೋಪ ಮತ್ತು ದುಃಖ ಎರಡು ಒಟ್ಟಿಗೇನಾ? ಹೌದು, ಯೇಸು ಕೋಪಗೊಂಡ ಪ್ರಸಂಗಗಳು ಬಹಳ ಕಡಿಮೆ. ಆದರೆ ಇಲ್ಲಿ ಅವರ ಕೋಪ ವೈಯಕ್ತಿಕ ದ್ವೇಷದಿಂದ ಬಂದಿದ್ದಲ್ಲ. ಅದು ಆ ಜನರ ನೋವಿಗೆ ಸ್ಪಂದಿಸದ ಒಂದು ವ್ಯವಸ್ಥೆಯ ಮೇಲಿನ, ಕರುಣೆಯಿಲ್ಲದ ಧಾರ್ಮಿಕತೆಯ ಮೇಲಿನ ಪವಿತ್ರ ಕೋಪ. ಧರ್ಮ ಜನರನ್ನು ಕರುಣಾಮಯಗಳನ್ನಾಗಿ ಮಾಡುವ ಬದಲು ಇಷ್ಟು ಕಠಿಣ ಹೃದಯದವರನ್ನಾಗಿ ಮಾಡಿದೆಯಲ್ಲ ಅನ್ನೋ ದುಃಖ ಅವರಲ್ಲಿ ಇತ್ತು. ಈ ಹೃದಯದ ಕಾಠಿಣ್ಯ ಅನ್ನೋದು ಇವತ್ತಿಗೂ ಪ್ರಸ್ತುತ ಅಲ್ವಾ? ಖಂಡಿತ. ಆಸ್ಪತ್ರೆಯಲ್ಲಿ ಒಬ್ಬ ಸಾಯುತ್ತಿದ್ರೂ ಮೊದಲು ಫಾರ್ಮ್ ತುಂಬಿ ಇನ್ಶೂರೆನ್ಸ್ ಪೇಪರ್ ತನ್ನಿ ಅಂತ ನಿಯಮದ ಹಿಂದೆ ನಿಲ್ಲುವ ವ್ಯವಸ್ಥೆಗೂ ಅಂದು ಸಬ್ಬತ್ ನಿಯಮದ ಹಿಂದೆ ನಿಂತಿದ್ದ ಜನರಿಗೂ ಹೆಚ್ಚು ವ್ಯತ್ಯಾಸವಿಲ್ಲ ಅನ್ನಿಸುತ್ತೆ. ಅದ್ಭುತ ಹೋಲಿಕೆ. ಎರಡೂ ಕಡೆ ಕರುಣೆಗಿಂತ ಪ್ರೊಸೀಜರ್ ದೊಡ್ಡದಾಗ್ಬಿಟ್ಟಿದೆ. ನೀವು ಹೇಳಿದ್ದು 100% ಸರಿ. ನಂತರ ಯೇಸುವ ವ್ಯಕ್ತಿಗೆ ನಿನ್ನ ಕೈಯನ್ನು ಚಾಚು ಅಂತ ಆಜ್ಞೆ ಮಾಡ್ತಾರೆ. ಓಕೆ. ಗಮನಿಸಿ, ಯೇಸು ಆ ವ್ಯಕ್ತಿಯನ್ನು ಮುಟ್ಟಿಲ್ಲ, ಯಾವುದೇ ಔಷಧವನ್ನು ಹಚ್ಚಿಲ್ಲ. ಅಂದಿನ ನಿಯಮದ ಪ್ರಕಾರ ಅವರು ಯಾವುದೇ ದೈಹಿಕ ಕೆಲಸ ಮಾಡಿಲ್ಲ. ಅವರು ಕೇವಲ ಒಂದು ಆಜ್ಞೆಯನ್ನು ನೀಡಿದರು. ಇದರಲ್ಲೊಂದು ಆಳವಾದ ಅರ್ಥವಿದೆ ಅಂತ ನನಗನ್ನಿಸುತ್ತೆ. ಹೇಗೆ? ಆ ವ್ಯಕ್ತಿ ತನ್ನ ಬತ್ತಿ ಹೋದ ನಿರುಪಯುಕ್ತ ಕೈಯನ್ನು ಎಲ್ಲರ ಮುಂದೆ ಚಾಚಲು ನಾಚಿಕೆ ಪಡಬಹುದಿತ್ತು. ನಿಜ. ಅಥವಾ ಇದರಿಂದೇನಾಗುತ್ತೆ ಅಂತ ಅನುಮಾನಿಸಬಹುದಿತ್ತು. ನಿಜ. ಆದರೆ ಅವನು ನಂಬಿಕೆಯಿಂದ ತನ್ನ ಕೈಯನ್ನು ಚಾಚಿದ. ಯೇಸುವಿನ ಮಾತಿನಲ್ಲಿ ಅಧಿಕಾರವಿತ್ತು, ಆ ಮನುಷ್ಯನಲ್ಲಿ ನಂಬಿಕೆಯಿತ್ತು. ಹೌದು, ಆತ ಕೈ ಚಾಚಿದ ಕೂಡಲೇ ಅವನ ಕೈ ಸಂಪೂರ್ಣವಾಗಿ ಮೊದಲಿನಂತೆ ಸ್ವಸ್ಥವಾಯಿತು. ಪವಾಡ ನಡೆಯಿತು. ಕರುಣೆ ನಿಯಮದ ಮೇಲೆ ಜಯ ಸಾಧಿಸಿತು. ಆದರೆ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ. ಇಲ್ಲಿಂದ ಒಂದು ಆಘಾತಕಾರಿ ತಿರುವು ಪಡ್ಕೊಳ್ಳುತ್ತೆ. ಹೌದು, ಪವಾಡ ನಡೆದ ಮೇಲೆ ಎಲ್ಲರೂ ಖುಷಿ ಪಡ್ಬೇಕು, ದೇವರನ್ನು ಸ್ತುತಿಸ್ಬೇಕು. ಆದ್ರೆ ಆಗಿದ್ದೇ ಬೇರೆ. ಫರಿಸಾಯರು ಅಲ್ಲಿಂದ ನೇರವಾಗಿ ಹೊರಗೆ ಹೋಗಿ ಹೆರೋದಿಯರ ಜೊತೆ ಸೇರ್ಕೊಂಡು ಯೇಸುವನ್ನ ಹೇಗೆ ಕೊಲ್ಲಬಹುದು ಅಂತ ಒಳಸಂಜು ರೂಪಿಸ್ತಾರೆ. ಇದಂತೂ ನಂಬೋಕೆ ಆಗ್ತಿಲ್ಲ. ಒಬ್ಬನಿಗೆ ಒಳ್ಳೇದಾಗಿದ್ದನ್ನು ನೋಡಿ ಖುಷಿ ಪಡುವ ಬದಲು ಆ ಒಳ್ಳೇದು ಮಾಡಿದ ವ್ಯಕ್ತಿಯನ್ನೇ ಕೊಲ್ಲಲು ಸಂಚು ಮಾಡ್ತಾರೆ ಅಂದ್ರೆ ಅವರ ಮನಸ್ಥಿತಿ ಎಷ್ಟೊಂದು ವಿಕೃತವಾಗಿರಬಹುದು. ನಿಯಮ ಅನ್ನೋದು ಮನುಷ್ಯತ್ವವನ್ನೇ ಮರೆಸುವಷ್ಟು ಅಪಾಯಕಾರಿಯೇ. ಅದಕ್ಕಿಂತಲೂ ಆಶ್ಚರ್ಯಕರ ವಿಷಯ ಅಂದ್ರೆ ಈ ಫರಿಸಾಯರು ಮತ್ತು ಹೆರೋದಿಯರು ಒಂದಾಗಿದ್ದು. ಅವರ ಬಗ್ಗೆ ಹೇಳಿ. ಫರಿಸಾಯರು ಕಟ್ಟಾ ಧಾರ್ಮಿಕವಾದಿಗಳು, ಯಹೂದಿ ಸಂಪ್ರದಾಯವನ್ನು ಚಾಚು ತಪ್ಪದೆ ಪಾಲಿಸುವವರು. ಆದರೆ ಹೆರೋದಿಯರು ರಾಜ ಹೆರೋದನ ಬೆಂಬಲಿಗರು. ಅವರು ರೋಮನ್ ಸರ್ಕಾರದ ಜೊತೆ ರಾಜಕೀಯವಾಗಿ ಹೊಂದಾಣಿಕೆ ಮಾಡಿಕೊಂಡಿದ್ದವರು. ಅಂದ್ರೆ ಇವರಿಬ್ಬರು ಹಾವು ಮುಂಗುಸಿಯ ಹಾಗೆ. ಹೌದು, ಒಬ್ರಿಗೊಬ್ರು ಪರಮ ವೈರಿಗಳು. ಓಹೋ, ಹಾಗಾದರೆ ಯೇಸುವಿನ ವಿಷಯದಲ್ಲಿ ಈ ಇಬ್ರೂ ವೈರಿಗಳು ಒಂದಾದ್ರು ಅಂದ್ರೆ ಯೇಸು ಅವರಿಬ್ಬರಿಗೂ ಎಷ್ಟು ದೊಡ್ಡ ಅಪಾಯವಾಗಿ ಕಂಡಿರಬಹುದು? ಖಂಡಿತ. ಒಬ್ರಿಗೆ ಧಾರ್ಮಿಕವಾಗಿ, ಇನ್ನೊಬ್ರಿಗೆ ರಾಜಕೀಯವಾಗಿ. ಯೇಸು ತಮ್ಮ ಅಧಿಕಾರಕ್ಕೆ ಕಂಟಕವಾಗುತ್ತಾರೆ ಅನ್ನೋ ಭಯ ಶುರುವಾಗಿತ್ತು. ಹೌದು, ಯೇಸು ಒಬ್ಬನ ಪ್ರಾಣ ಉಳಿಸುವ ಬಗ್ಗೆ ಮಾತನಾಡುತ್ತಿದ್ದರೆ ಇವರು ಅದೇ ಪವಿತ್ರ ದಿನದಂದು ಆತನ ಪ್ರಾಣ ಅಳಿಸಲು ಯೋಜನೆ ಹಾಕುತ್ತಿದ್ರು. ಇದಕ್ಕಿಂತ ದೊಡ್ಡ ವಿಪರ್ಯಾಸ ಬೇಕೇ? ಇಲ್ಲ, ಇದು ಅವರ ಧಾರ್ಮಿಕ ಅಂಧತ್ವಕ್ಕೆ ಹಿಡಿದ ಕೈಗನ್ನಡಿ. ಸರಿ, ಈ ಇಡೀ ಘಟನೆಯನ್ನು ನೋಡಿದ ಮೇಲೆ ಇಂದಿನ ನಮ್ಮ ಬದುಕಿಗೆ ಇದು ಹೇಗೆ ಸಂಬಂಧಿಸುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಾವೆಲ್ಲರೂ ನಮ್ಮದೇ ಆದ ಸಬ್ಬಾತ್ ನಿಯಮಗಳನ್ನ ಪಾಲಿಸ್ತೇವೆ ಅಲ್ವಾ? ನಮ್ಮ ಸಂಪ್ರದಾಯಗಳು, ನಮ್ಮ ಕಚೇರಿಯ ನಿಯಮಗಳು, ನಮ್ಮ ಸಾಮಾಜಿಕ ಕಟ್ಟುಪಾಡುಗಳು. ಹೌದು, ಇವುಗಳೆಲ್ಲ ನಮ್ಮ ಸಬ್ಬಾತ್ಗಳೇ. ಹಾಗಾದ್ರೆ ಈ ಘಟನೆ ನಮಗೆ ಕೆಲವು ಗಂಭೀರ ಪ್ರಶ್ನೆಗಳನ್ನು ಕೇಳ್ಕೊಳ್ಳುವಂತೆ ಮಾಡುತ್ತೆ. ಮೊದಲನೇದಾಗಿ, ನಮ್ಮ ನಂಬಿಕೆಗಳು ನಮ್ಮನ್ನು ಹೆಚ್ಚು ಕರುಣಾಮಯಿಗಳನ್ನಾಗಿ ಮಾಡುತ್ತಿವೆಯಾ ಅಥವಾ ಕಠಿಣ ಹೃದಯದವರನ್ನಾಗಿ ಮಾಡುತ್ತಿವೆಯಾ? ನಾವು ಎಷ್ಟೇ ಪೂಜೆ, ಪ್ರಾರ್ಥನೆ, ಉಪವಾಸ ಮಾಡಿದರೂ ನಮ್ಮ ಪಕ್ಕದಲ್ಲಿರುವವರ ಕಷ್ಟಕ್ಕೆ ನಮ್ಮ ಹೃದಯ ಸ್ಪಂದಿಸದಿದ್ದರೆ ಆ ಭಕ್ತಿಗೆ ಬೆಲೆ ಇದೆಯಾ? ಇದು ನಿಜಕ್ಕೂ ನಾವು ಯೋಚಿಸಬೇಕಾದ ವಿಷಯ. ಒಬ್ರಿಗೆ ಸಹಾಯ ಮಾಡ್ಬೇಕಾದಾಗ ಇದು ನನ್ನ ಕೆಲ್ಸವಲ್ಲ, ಅಥವಾ ನಿಯಮದ ಪ್ರಕಾರ ಹೀಗೆ ಮಾಡ್ಲು ಬರೋದಿಲ್ಲ, ಅಥವಾ ಇವತ್ತು ಒಳ್ಳೆ ದಿನವಲ್ಲ ಹೌದು ಅಂತ ಹೇಳುವಾಗ ನಾವು ಆ ಫರಿಸಾಯರಂತೆಯೇ ವರ್ತಿಸ್ತಿದ್ದೇವೆ. ಖಂಡಿತ. ಸತ್ಕಾರ್ಯಕ್ಕೆ ಮುಹೂರ್ತ ಬೇಕಿಲ್ಲ ಅನ್ನೋದೇ ಯೇಸು ಇಲ್ಲಿ ಕೊಟ್ಟ ಸಂದೇಶ. ಸರಿ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದೇ ನಿಜವಾದ ದೇವಾರಾಧನೆ. ಇನ್ನೊಂದು ಪ್ರಮುಖ ಪಾಠ ಅಂದ್ರೆ, ಸತ್ಯ ಮತ್ತು ಒಳ್ಳೆಯತನದ ದಾರಿಯಲ್ಲಿ ನಡೆದಾಗ ವಿರೋಧ ಸಹಜ ಅನ್ನೋದು. ಹೌದು, ಯೇಸು ಮಾಡೋದು ಒಂದು ಅದ್ಭುತವಾದ ಒಳ್ಳೆಯ ಕೆಲ್ಸ. ಒಬ್ಬ ಅಸಹಾಯಕನಿಗೆ ಹೊಸ ಬದುಕು ಕೊಟ್ರು. ಆದ್ರೂ ಅವರಿಗೆ ಸಿಕ್ಕಿದ್ದು ಪ್ರಶಂಸೆಯಲ್ಲ,
ಸಾವಿನ ಸಂಚು. ನಿಜ. ಹಾಗಂದ ಮಾತ್ರಕ್ಕೆ ಅವರು ಒಳ್ಳೇದು ಮಾಡೋದನ್ನ ನಿಲ್ಸಲಿಲ್ಲ. ಅದೇ ಮುಖ್ಯ. ಸರಿದಾರಿಯಲ್ಲಿ ನಡೆದಾಗ ಟೀಕೆಗಳು, ವಿರೋಧಗಳು ಬರ್ತವೆ ಅಂತ ಹೆದರಿ ಸುಮ್ಮನಾಗಬಾರ್ದು. ಆ ವಿರೋಧದ ನಡುವೆಯೂ ಸಹಾಯದ ಕೈಯನ್ನು ಚಾಚುವ ಧೈರ್ಯವನ್ನ ನಾವು ತೋರಿಸ್ಬೇಕು. ಕರುಣೆ ಧೈರ್ಯವನ್ನು ಬೇಡುತ್ತೆ. ಹೌದು, ಕರುಣೆ ಯಾವಾಗಲೂ ಧೈರ್ಯವನ್ನು ಬೇಡುತ್ತದೆ. ನಿಯಮದ ಹಿಂದೆ ಉಳಿದುಕೊಳ್ಳುವುದು ಸುಲಭ, ಆದರೆ ಕರುಣೆ ತೋಡಿಸಲು ಧೈರ್ಯ ಬೇಕು. ಒಟ್ಟಿನಲ್ಲಿ ಈ ಒಂದು ಚಿಕ್ಕ ಘಟನೆ ಒಂದು ಸಾರ್ವಕಾಲಿಕ ಸತ್ಯವನ್ನು ಹೇಳುತ್ತೆ. ನಿಯಮಗಳು ಮನುಷ್ಯರಿಗಾಗಿ ಇವೆ ಹೊರತು ಮನುಷ್ಯರು ನಿಯಮಗಳಿಗಾಗಿ ಅಲ್ಲ. ಖಂಡಿತ. ಯಾವುದೇ ಧರ್ಮ, ಸಂಪ್ರದಾಯ ಅಥವಾ ನಿಯಮ ಮನುಷ್ಯತ್ವಕ್ಕಿಂತ, ಕರುಣೆಗಿಂತ ದೊಡ್ಡದಲ್ಲ. ಹೌದು. ಈ ಚರ್ಚೆಯ ಕೊನೆಯಲ್ಲಿ ಒಂದು ಆಲೋಚನೆಯನ್ನು ನಮ್ಮ ಕೇಳುಗರಿಗೆ ಬಿಟ್ಟು ಹೋಗಬಹುದು. ಹೇಳಿ. ಆ ದಿನ ಆ ಬತ್ತಿದ ಕೈಯುಳ್ಳ ಮನುಷ್ಯ ಯೇಸುವಿನ ಮಾತನ್ನು ನಂಬಿ ತನ್ನ ನಿಷ್ಪ್ರಯೋಜಕ ಕೈಯನ್ನು ಎಲ್ಲರ ಮುಂದೆ ಚಾಚಿದ. ಅದು ನಂಬಿಕೆಯ ಒಂದು ದೊಡ್ಡ ಕ್ರಿಯೆಯಾಗಿತ್ತು. ನಾವು ನಮ್ಮನ್ನೇ ಕೇಳಿಕೊಳ್ಳಬೇಕಾದ ಪ್ರಶ್ನೆ ಇದು. ನಮ್ಮ ನಂಬಿಕೆಗಳು, ನಮ್ಮ ಆಚರಣೆಗಳು, ನಮ್ಮ ಹೃದಯಗಳನ್ನು ಮತ್ತು ಕೈಗಳನ್ನು ಇತರರ ಸಹಾಯಕ್ಕೆ ಚಾಚುವಂತೆ ಪ್ರೇರೇಪಿಸುತ್ತಿವೆಯಾ? ಅಥವಾ ನಮ್ಮನ್ನು ನಾವೇ ನಿಯಮಗಳ, ಸಂಪ್ರದಾಯಗಳ ಒಂದು ಚೌಕಟ್ಟಿನಲ್ಲಿ ಬಂಧಿಸಿ ನಮ್ಮ ಕೈಗಳನ್ನು ಕಟ್ಟಿಕೊಳ್ಳುವಂತೆ ಮಾಡುತ್ತಿವೆಯಾ? ಇದು ನಾವು ಆಳವಾಗಿ ಚಿಂತಿಸಬೇಕಾದ ವಿಷಯ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.